ಟೀಮ್ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ಹೀನಾಯ ಸೋಲು ನೋಡಿದೆ. ಕಳೆದ ಒಂದು ದಶಕಗಳಿಂದ ಕ್ರಿಕೆಟ್ ಲೋಕದ 3 ಫಾರ್ಮ್ಯಾಟ್ನಲ್ಲಿ ಮಿಂಚಿದ್ದ ಭಾರತವನ್ನ ಹಳ್ಳ ಹಿಡಿಸಿದ್ರ ಗಂಭೀರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಟೀಮ್ ಇಂಡಿಯಾ ವಿಶ್ವ ಕ್ರಿಕೆಟ್ನ ದಿಗ್ಗಜ ತಂಡ, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವದ ಆಟ. ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ವಿಶ್ವಕಪ್ನಲ್ಲಿ ಮುಗ್ಗರಿಸಿದ ಟೀಮ್ ಇಂಡಿಯಾ ಇದೀಗ ಮತ್ತೆ ಮುಗ್ಗರಿಸಿದೆ. ಟೆಸ್ಟ್ ಚಾಂಪಿಯನ್ಶಿಪ್ ಪ್ರವೇಶ ನಿರ್ಣಾಯಕ ಟೂರ್ನಿಯಲ್ಲೇ ರೋಹಿತ್ ಪಡೆ ಕಳಪೆ ಆಟ ಆಡಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಮುಗ್ಗರಿಸಿದ ಭಾರತ. ಟೀಮ್ ಇಂಡಿಯಾ WTC ಫೈನಲ್ ಕನಸು ಭಗ್ನ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ 5 ಹಾಗೂ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ 6 ವಿಕೆಟ್ಗಳಿಂದ ರೋಚಕ ಜಯ ಸಾಧಿಸಿದೆ. 3ನೇ ದಿನಕ್ಕೆ ಅಂತ್ಯಗೊಂಡ ಪಂದ್ಯದಲ್ಲಿ ಮೇಲುಗೈ ಸಾಧಿಸುವ ಮೂಲಕ ಆಸ್ಟ್ರೇಲಿಯಾ ದಶಕದ ಬಳಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದಿದೆ. ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ 157 ರನ್ಗಳಿಗೆ ಆಲ್ ಔಟ್ ಆಯಿತು. ಹೀಗಾಗಿ ಆಸೀಸ್ ತಂಡ 162 ರನ್ಗಳ ಗುರಿ ಪಡೆಯಿತು. ದಿನದ 2ನೇ ಸೆಷನ್ನಲ್ಲಿ ಕೇವಲ 4 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿದ ಆಸೀಸ್ ಸರಣಿಯನ್ನ 3-1 ಅಂತರದಿಂದ ವಶಪಡಿಸಿಕೊಂಡಿತು. ಇಷ್ಟೇ ಅಲ್ಲ, ಆಸೀಸ್ ತಂಡವೀಗ ಅಧಿಕೃತವಾಗಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಿಂದ ಟೀಮ್ ಇಂಡಿಯಾ ಹೊರಬಿದ್ದಿದೆ. ನಿರ್ಣಾಯಕ ಪಂದ್ಯದಲ್ಲಿ ಭಾರತ ತಂಡವನ್ನ 6 ವಿಕೆಟ್ಗಳಿಂದ ಬಗ್ಗುಬಡಿದು ಆಸ್ಟ್ರೇಲಿಯಾ ತಂಡವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಆಡುವುದನ್ನು ಖಚಿತಪಡಿಸಿಕೊಂಡಿದೆ. 3ನೇ ಬಾರಿ ಫೈನಲ್ಗಿರುವ ನಿರೀಕ್ಷೆಯಲ್ಲಿದ್ದ ಟೀಮ್ ಇಂಡಿಯಾ ನಿರಾಸೆ ಅನುಭವಿಸಿದೆ. ಪ್ರಸ್ತುತ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಸೌತ್ ಆಫ್ರಿಕಾ ಹಾಗೂ ಟೀಮ್ ಇಂಡಿಯಾ ಹೊರಬಿದ್ದಿದ್ದರಿಂದ ಆಸೀಸ್ ತಂಡ ಫೈನಲ್ ಆಡೋದು ಕನ್ಫರ್ಮ್ ಆಗಿದೆ. ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಟೀಮ್ ಇಂಡಿಯಾದ ಕಪ್ ಗೆಲ್ಲುವ ಕನಸು ಕಮರಿದೆ. ಮುಂದಿನ ದಿನಗಳಲ್ಲಿ ಮುಯ್ಯಿಗೆ ಮುಯ್ಯಿ ಅಂತ ಟೀಮ್ ಇಂಡಿಯಾ ಗೆದ್ದು ಬೀಗುತ್ತಾ ಕಾದು ನೋಡಬೇಕಿದೆ. ನಾಗರಾಜ್ ಶಿರಸಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟೀಮ್ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ಹೀನಾಯ ಸೋಲು ನೋಡಿದೆ. ಕಳೆದ ಒಂದು ದಶಕಗಳಿಂದ ಕ್ರಿಕೆಟ್ ಲೋಕದ 3 ಫಾರ್ಮ್ಯಾಟ್ನಲ್ಲಿ ಮಿಂಚಿದ್ದ ಭಾರತವನ್ನ ಹಳ್ಳ ಹಿಡಿಸಿದ್ರ ಗಂಭೀರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಟೀಮ್ ಇಂಡಿಯಾ ವಿಶ್ವ ಕ್ರಿಕೆಟ್ನ ದಿಗ್ಗಜ ತಂಡ, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವದ ಆಟ. ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ವಿಶ್ವಕಪ್ನಲ್ಲಿ ಮುಗ್ಗರಿಸಿದ ಟೀಮ್ ಇಂಡಿಯಾ ಇದೀಗ ಮತ್ತೆ ಮುಗ್ಗರಿಸಿದೆ. ಟೆಸ್ಟ್ ಚಾಂಪಿಯನ್ಶಿಪ್ ಪ್ರವೇಶ ನಿರ್ಣಾಯಕ ಟೂರ್ನಿಯಲ್ಲೇ ರೋಹಿತ್ ಪಡೆ ಕಳಪೆ ಆಟ ಆಡಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಮುಗ್ಗರಿಸಿದ ಭಾರತ. ಟೀಮ್ ಇಂಡಿಯಾ WTC ಫೈನಲ್ ಕನಸು ಭಗ್ನ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ 5 ಹಾಗೂ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ 6 ವಿಕೆಟ್ಗಳಿಂದ ರೋಚಕ ಜಯ ಸಾಧಿಸಿದೆ. 3ನೇ ದಿನಕ್ಕೆ ಅಂತ್ಯಗೊಂಡ ಪಂದ್ಯದಲ್ಲಿ ಮೇಲುಗೈ ಸಾಧಿಸುವ ಮೂಲಕ ಆಸ್ಟ್ರೇಲಿಯಾ ದಶಕದ ಬಳಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದಿದೆ. ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ 157 ರನ್ಗಳಿಗೆ ಆಲ್ ಔಟ್ ಆಯಿತು. ಹೀಗಾಗಿ ಆಸೀಸ್ ತಂಡ 162 ರನ್ಗಳ ಗುರಿ ಪಡೆಯಿತು. ದಿನದ 2ನೇ ಸೆಷನ್ನಲ್ಲಿ ಕೇವಲ 4 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿದ ಆಸೀಸ್ ಸರಣಿಯನ್ನ 3-1 ಅಂತರದಿಂದ ವಶಪಡಿಸಿಕೊಂಡಿತು. ಇಷ್ಟೇ ಅಲ್ಲ, ಆಸೀಸ್ ತಂಡವೀಗ ಅಧಿಕೃತವಾಗಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಿಂದ ಟೀಮ್ ಇಂಡಿಯಾ ಹೊರಬಿದ್ದಿದೆ. ನಿರ್ಣಾಯಕ ಪಂದ್ಯದಲ್ಲಿ ಭಾರತ ತಂಡವನ್ನ 6 ವಿಕೆಟ್ಗಳಿಂದ ಬಗ್ಗುಬಡಿದು ಆಸ್ಟ್ರೇಲಿಯಾ ತಂಡವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಆಡುವುದನ್ನು ಖಚಿತಪಡಿಸಿಕೊಂಡಿದೆ. 3ನೇ ಬಾರಿ ಫೈನಲ್ಗಿರುವ ನಿರೀಕ್ಷೆಯಲ್ಲಿದ್ದ ಟೀಮ್ ಇಂಡಿಯಾ ನಿರಾಸೆ ಅನುಭವಿಸಿದೆ.
ಪ್ರಸ್ತುತ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಸೌತ್ ಆಫ್ರಿಕಾ ಹಾಗೂ ಟೀಂ ಇಂಡಿಯಾ ಹೊರಬಿದ್ದಿದ್ದರಿಂದ ಆಸೀಸ್ ತಂಡ ಫೈನಲ್ ಆಡೋದು ಕನ್ಫರ್ಮ್ ಆಗಿದೆ. ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಟೀಂ ಇಂಡಿಯಾದ ಕಪ್ ಗೆಲ್ಲುವ ಕನಸು ಕಮರಿದೆ. ಮುಂದಿನ ದಿನಗಳಲ್ಲಿ ಮುಯಿಗೆ ಮುಯಿ ಅಂತ ಟೀಂ ಇಂಡಿಯಾ ಗೆದ್ದು ಬೀಗುತ್ತಾ ಕಾದು ನೋಡಬೇಕಿದೆ. ನಾಗರಾಜ್ ಶಿರಸಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟೀಂ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ಹೀನಾಯ ಸೋಲ್ ನೋಡಿದೆ. ಕಳೆದ ಒಂದು ದಶಕಗಳಿಂದ ಕ್ರಿಕೆಟ್ ಲೋಕದ 3 ಫಾರ್ಮ್ಯಾಟ್ನಲ್ಲಿ ಮಿಂಚಿದ್ದ ಭಾರತವನ್ನ ಹಳ್ಳ ಹಿಡಿಸಿದ್ರ ಗಂಭೀರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಟೀಂ ಇಂಡಿಯಾ ವಿಶ್ವ ಕ್ರಿಕೆಟ್ನ ದಿಗ್ಗಜ ತಂಡ, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವದ ಆಟ. ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ವಿಶ್ವಕಪ್ನಲ್ಲಿ ಮುಗ್ಗರಿಸಿದ ಟೀಂ ಇಂಡಿಯಾ ಇದೀಗ ಮತ್ತೆ ಮುಗ್ಗರಿಸಿದೆ. ಟೆಸ್ಟ್ ಚಾಂಪಿಯನ್ಶಿಪ್ ಪ್ರವೇಶ ನಿರ್ಣಾಯಕ ಟೂರ್ನಿಯಲ್ಲೇ ರೋಹಿತ್ ಪಡೆ ಕಳಪೆ ಆಟ ಆಡಿದೆ. ಬಾಲ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಮುಗ್ಗರಿಸಿದ ಭಾರತ. ಟೀಂ ಇಂಡಿಯಾ WTC ಫೈನಲ್ ಕನಸು ಭಗ್ನ. ಬಾಲ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ 5 ಹಾಗೂ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ 6 ವಿಕೆಟ್ಗಳಿಂದ ರೋಚಕ ಜಯ ಸಾಧಿಸಿದೆ. 3ನೇ ದಿನಕ್ಕೆ ಅಂತ್ಯಗೊಂಡ ಪಂದ್ಯದಲ್ಲಿ ಮೇಲುಗೈ ಸಾಧಿಸುವ ಮೂಲಕ ಆಸ್ಟ್ರೇಲಿಯಾ ದಶಕದ ಬಳಿಕ ಬಾಲ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದಿದೆ. ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ 157 ರನ್ಗಳಿಗೆ ಆಲ್ ಔಟ್ ಆಯಿತು. ಹೀಗಾಗಿ ಆಸೀಸ್ ತಂಡ 162 ರನ್ಗಳ ಗುರಿ ಪಡೆಯಿತು. ದಿನದ 2ನೇ ಸೆಷನ್ನಲ್ಲಿ ಕೇವಲ 4 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿದ ಆಸೀಸ್ ಸರಣಿಯನ್ನ 3-1 ಅಂತರದಿಂದ ವಶಪಡಿಸಿಕೊಂಡಿತು. ಇಷ್ಟೇ ಅಲ್ಲ, ಆಸೀಸ್ ತಂಡವೀಗ ಅಧಿಕೃತವಾಗಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಿಂದ ಟೀಂ ಇಂಡಿಯಾ ಹೊರಬಿದ್ದಿದೆ. ನಿರ್ಣಾಯಕ ಪಂದ್ಯದಲ್ಲಿ ಭಾರತ ತಂಡವನ್ನ 6 ವಿಕೆಟ್ಗಳಿಂದ ಬಗ್ಗು ಬಡಿದು ಆಸ್ಟ್ರೇಲಿಯಾ ತಂಡವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಆಡುವುದನ್ನು ಖಚಿತಪಡಿಸಿಕೊಂಡಿದೆ. 3ನೇ ಬಾರಿ ಫೈನಲ್ಗಿರುವ ನಿರೀಕ್ಷೆಯಲ್ಲಿದ್ದ ಟೀಂ ಇಂಡಿಯಾ ನಿರಾಸೆ ಅನುಭವಿಸಿದೆ. ಪ್ರಸ್ತುತ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಸೌತ್ ಆಫ್ರಿಕಾ ಹಾಗೂ ಟೀಂ ಇಂಡಿಯಾ ಹೊರಬಿದ್ದಿದ್ದರಿಂದ ಆಸೀಸ್ ತಂಡ ಫೈನಲ್ ಆಡೋದು ಕನ್ಫರ್ಮ್ ಆಗಿದೆ. ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಟೀಂ ಇಂಡಿಯಾದ ಕಪ್ ಗೆಲ್ಲುವ ಕನಸು ಕಮರಿದೆ. ಮುಂದಿನ ದಿನಗಳಲ್ಲಿ ಮುಯಿಗೆ ಮುಯಿ ಅಂತ ಟೀಂ ಇಂಡಿಯಾ ಗೆದ್ದು ಬೀಗುತ್ತಾ ಕಾದು ನೋಡಬೇಕಿದೆ. ನಾಗರಾಜ್ ಶಿರಸಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟೀಂ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ಹೀನಾಯ ಸೋಲ್ ನೋಡಿದೆ. ಕಳೆದ ಒಂದು ದಶಕಗಳಿಂದ ಕ್ರಿಕೆಟ್ ಲೋಕದ 3 ಫಾರ್ಮ್ಯಾಟ್ನಲ್ಲಿ ಮಿಂಚಿದ್ದ ಭಾರತವನ್ನ ಹಳ್ಳ ಹಿಡಿಸಿದ್ರ ಗಂಭೀರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಟೀಂ ಇಂಡಿಯಾ ವಿಶ್ವ ಕ್ರಿಕೆಟ್ನ ದಿಗ್ಗಜ ತಂಡ, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವದ ಆಟ. ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ವಿಶ್ವಕಪ್ನಲ್ಲಿ ಮುಗ್ಗರಿಸಿದ ಟೀಂ ಇಂಡಿಯಾ ಇದೀಗ ಮತ್ತೆ ಮುಗ್ಗರಿಸಿದೆ. ಟೆಸ್ಟ್